ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಳಸಿ ಕಟ್ಟೆ ಸುತ್ತ ಸಗಣಿ ಬಗ್ಗನ್ನು ಹಾಕ್ಬಿಟ್ಟು ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟಿದ್ದೀನಿ. ರಂಗೋಲಿ ಅಷ್ಟೊಂದು ಚೆನ್ನಾಗಿ ಬಿಡ್ಸೋಕ್ಕೆ ಬರೋಲ್ಲ, ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಬಿಡಿಸ್ತೀನಿ. ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಅಡುಗೆ ಮನೇಲಿ ದಿನ ಅಥವಾ ತಿಂಡಿ ಅಡುಗೆ ಆದಮೇಲೆ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ವಾರಕ್ಕೊಂದ್ಸತಿ 2-3 ದಿನಕ್ಕೊಂದ್ಸತಿ ಕ್ಲೀನ್ ಮಾಡ್ಕೊತೀನಿ. ಹಂಗೆ ಇರಲಿ ಅಂದರೆ ತುಂಬ ಗಲೀಜಾಗಿ ಕಾಣುತ್ತೆ. ಅಡುಗೆ ಅಥವಾ ತಿಂಡಿ ಆಗಾಗಲೇ ಏನಿರುತ್ತೆ ಅದನ್ನ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟ್ನೆಸ್ಸಾಗಿ ಇರುತ್ತೆ. ಇನ್ನು ನಾನು ಕ್ಲೀನ್ ಮಾಡಬೇಕಾದ್ರೆ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡಬೇಕಾದ್ರೆ ಅವನು ಮನೆ ಮೇಲೆ ಹೋಗ್ಬಿಟ್ಟು ಅಂದರೆ ಮೋಲ್ಡ್ ಮೇಲೆ ಅಡುಗೆ ಮಾಡಿಕೊಂಡು ಅಂದರೆ ಅಡುಗೆ ಆಟ ಆಡಿಕೊಂಡು ಕುಂತಿದ್ದಾನೆ. ಅಂದರೆ ಅವನಿಗೆ ಅಭ್ಯಾಸ ಆಗಿದೆ ಅಲ್ಲೇ ಒಬ್ಬನೇ ಆಟ ಆಡಿಕೊಂಡು, ಅಂದರೆ ಮನೆಯಲ್ಲಿ ಏನಾದರೂ ವಸ್ತುಗಳಿದ್ರೆ ತಗೊಂಡು ಅದೇ ಅವನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಅದಲ್ಲೇ ರೂಢಿ ಆಗೈತೆ ಅವನಿಗೆ. ಆಮೇಲೆ ಮನೆ ಹತ್ರ ಐಸ್ ಕ್ರೀಮ್ ಅವ್ರು ಬಂದರು. ಐಸ್ ಕ್ರೀಮ್ ಕೊಡಿಸು ಅಂತ ತುಂಬ ನನ್ನ ರೋಸ್ತಿದ್ದ. ಆಮೇಲೆ ನಡಿ ತೊಗೊಂಬರೋಣ ಅಂತ ತೊಗೊಂಡು ಬಂದ್ವಿ. ಅದು ಫೋಟೋ ತೆಗಿಯೋಕ್ಕೆ ಬಿಡ್ತಿರ್ಲಿಲ್ಲ. ಸೈಡಿಗೆ ಹೋಗೋ ಫೋಟೋ ತೆಕ್ಕೊಂಡು ವೀಡಿಯೋ ಮಾಡಿಬಿಟ್ಟು ಕೊಡ್ತೀನಿ ಅಂದ್ರೂ ಕೊಡಲೇ ಇಲ್ಲ. ಕೊನೆಗೂ ಅವನನ್ನು ಆ ಸೈಡಿಗೆ ಕಳಿಸ್ಬಿಟ್ಟು ಫೋಟೋ ಮತ್ತು ವೀಡಿಯೋನ ತೆಕ್ಕೊಂಡೆ ಐಸ್ ಕ್ರೀಮ್ದ. ಆಮೇಲೆ ಕೊನೆಗೆ ಬಂದ. ಕೊಡು, ನೀನು ವೀಡಿಯೋ ಮಾಡೋದು ಬೇಡ ಅಂತಲೇ ಕೇಳ್ತಿದ್ದ ಅವನು. ಆಮೇಲೆ ಐಸ್ ಕ್ರೀಮ್ ಕೊಟ್ಟು ಅವನು ನಾನು ತಿಂದ್ವಿ. ಆಮೇಲೆ ಸಂಜೆ ಆಗ್ತಾ ಬಂದಡ್ಗೆ ಅವನು ಓದ್ಕೊಳ್ಳೋಕೆ ಕೂತ್ಕೊಬಿಡ್ತಾನೆ. ಸ್ಲೇಟು, ಬುಕ್ಸು, ಇನ್ನು ಮಕ್ಕಳು ಸ್ವಲ್ಪ ಬುಕ್ಸ್ ಇದ್ದಾವೆ. ಇನ್ನು ಮನೆ ಪಕ್ಕದಲ್ಲಿ ಒಂದು ಪಾಪು ಸ್ಕೂಲಿಗೆ ಹೋಗುತ್ತೆ, ಆ ಪಾಪು ಬುಕ್ಸ್ ಇದ್ದಾವೆ. ಅವರು ಬುಕ್ಸ್ನ ಕೊಟ್ಟಿದ್ದರು. ಅವನ್ನೆಲ್ಲ ಇಟ್ಕೊಂಡು ಏನಾದರೂ ಪೆನ್ಸಿಲಲ್ಲಿ ಬರ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ನಾನು ಸ್ಕೂಲ್ಗೆ ಹೋಗ್ಬೇಕಮ್ಮ ಅಂತ ಬ್ಯಾಗ್ ಐತೆ, ಆ ಬ್ಯಾಗ್ ನೇತಾಕ್ಕೊಂಡು ಆಟ ಆಡಿಕೊಂಡು ಇರ್ತಾನೆ. ಏನೋ ಒಂಥರ ಚಿಕ್ಕ ಮಕ್ಕಳು ಲೈಫೇ ಒಂಥರ ಚೆಂದ. ಅವ್ರನ್ನ ನೋಡೋದೇ ಒಂಥರ ಚೆಂದ. ಅವ್ರು ಮಾತಾಡೋದು, ಅವ್ರು ಆಟ ಆಡೋದು ಅವೆಲ್ಲ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಯಾವಾಗಲೂ ನಾನು ಅವನು ಇಬ್ಬರೇ ಇರ್ತೀವಿ ಮನೆಯಲ್ಲಿ. ಅವನು ಆಟ ಆಡೋದನ್ನ ನಾನು ನೋಡಿಕೊಂಡು ಅವನ ಜೊತೆನೂ ನಾನು ಆಟ ಆಡಿಕೊಂಡು ದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ನನ್ನ ಮಗ ನನ್ನ ಜೊತೆ ಇದ್ದರೆ ಅವನು ಏನೋ ಒಂಥರ ಕ್ಯೂಟಾಗಿ ಮಾತಾಡಿಕೊಂಡು ಆಟ ಆಡಿಕೊಂಡು ಇರ್ತಾನೆ. ನಮ್ಮ ಪಕ್ಕದ ಮನೇಲಿ ಒಂದು ಪಾಪುದು ಬರ್ತಡೇ ಇತ್ತು, ಕರೆದಿದ್ರು. ಬರ್ತ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಕೇಕ್ ಇಸ್ಕೊಂಡು ತಿಂದ್ಬಿಟ್ಟು ಬಂದ್ವಿ. ಏನೋ ಒಂಥರ ಚೆಂದ ಚಿಕ್ಕ ಮಕ್ಕಳು ಬರ್ತಡೇಲಿ ಆ ಮಕ್ಳದ್ದು ಖುಷಿನ ನೋಡೋದೇ ಒಂಥರ ಚೆಂದ. 1 kg ಕೇಕ್ ತಂದು ಸಿಂಪಲ್ಲಾಗಿ ಬರ್ತಡೇ ಮಾಡಿದ್ರೂ ಅದೇನೋ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಆ ಮಕ್ಳದ್ದು ಖುಷಿನ ಅಂದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆ ಥರ ಒಂದು ಹ್ಯಾಪಿ ಮೂಮೆಂಟ್ ಇರುತ್ತೆ. ಬರ್ತಡೇ ಎಲ್ಲ ಮುಗಿಸ್ಕೊಂಡು ಕೇಕ್ ತಿಂದ್ಕೊಂಡು ಬಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.